SSLC ಪರೀಕ್ಷೆ ಇಂದಿನಿಂದ ಆರಂಭಗೊಳ್ತಾ ಇದೆ. ಯಾವ ಥರ ಬರ್ತದೆ ಆ ಥರ ಇವಾಗ ಅದನ್ನು ಬರಿಬೇಕಾಗಿರೋದಿರೋದು. ಸೊ ಕಾನ್ಫಿಡೆಂಟ್ ಉಂಟು ಬರಿತೇನೆ ಅಂತ. ಓಕೆ, ಹೇಗೆ ಪ್ರಿಪೇರ್ ಆಗಿದ್ರಿ? ಈಗ ಏನೇ ಕೊಟ್ಟರು ಕ್ವಶನ್ ಬರೆಯೋಕೆ ರೆಡಿ ಇದೀವಿ ನಾವು. ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಅಂತ ಬಂದದ್ದು. ಈ ಸಲ ಒಳ್ಳೆ ಮಾರ್ಕ್ ತೆಗಿಬೇಕು ಅಂತಿದ್ದೇನೆ. ಒಳ್ಳೆ ಮಾರ್ಕ್ಸ್ ಬರುತ್ತಲ್ಲ? ಕಷ್ಟಪಟ್ಟು ಓದಿದ್ದೇವೆ, ಈ ಎಕ್ಸಾಮ್ ಈಸಿ ಇರ್ತದೆ ಅಂತ ಅಂದ್ಕೊಂಡಿದ್ದೇವೆ. ನೈಟ್ ಕ್ಲಾಸಲ್ಲಿ ಟೀಚರ್ಸ್ ಎಲ್ಲ ತುಂಬ ಎಫೋರ್ಟ್ ಹಾಕಿದ್ದಾರೆ ನಮಗೆ ಹೇಳ್ಕೊಂಡು. ನಮ್ಮ ಕಾಲದಲ್ಲಿ ಸೌಲಭ್ಯ ಕಡಿಮೆ ಇತ್ತು, ಈಗ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಇದೆ. ಮಕ್ಕಳು ಭಾಳ ಉತ್ಸಾಹಕರಕ್ಕೆ ಬರೀತಾ ಇದ್ದಾರೆ. ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಈಗ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಧೈರ್ಯ ಬಂದಿರ್ತದೆ ಮತ್ತು ಸಾಕಷ್ಟು ತಯಾರಿಯನ್ನು ಮಾಡಿರ್ತಾರೆ. ವೀಕ್ಷಕರೇ ನಮಸ್ತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನ ಪ್ರಮುಖ ಘಟ್ಟವಾಗಿರುವಂಥ SSLC ಪರೀಕ್ಷೆ ಇಂದಿನಿಂದ ಆರಂಭಗೊಳ್ತಾ ಇದೆ. ಸುಳ್ಯ ತಾಲೂಕಿನ 6 ಕೇಂದ್ರಗಳಲ್ಲಿ SSLC ಪರೀಕ್ಷೆ ನಡೆಯಲಿದ್ದು ಸುಮಾರು 1910 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಲಿಕ್ಕಿದ್ದಾರೆ. ನಾವೀಗ ಇರುವಂಥದ್ದು ಸುಳ್ಯ ನಗರದಲ್ಲಿ 3 ಪರೀಕ್ಷಾ ಕೇಂದ್ರಗಳಿವೆ. ಈ ಪೈಕಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಇವತ್ತು ಇರುವಂಥದ್ದು. ಇಂದಿನಿಂದ ಅಂದರೆ ಮಾರ್ಚ್ 18ರಿಂದ ಈ SSLC ಪರೀಕ್ಷೆ ನಡೀತಾ ಇದೆ. ಇಂದು ಪ್ರಥಮ ಭಾಷೆ ಕನ್ನಡ ಅಥವಾ ಇತರ, ಮಾರ್ಚ್ 23ರಂದು ವಿಜ್ಞಾನ, ಮಾರ್ಚ್ 25ರಂದು ದ್ವಿತೀಯ ಭಾಷೆ ಎಕ್ಸಾಮ್ ನಡೀತದೆ, ಮಾರ್ಚ್ 28ರಂದು ಗಣಿತ ಅಥವಾ ಸಮಾಜಶಾಸ್ತ್ರ, ಮಾರ್ಚ್ 30 ತೃತೀಯ ಭಾಷೆ ಹಿಂದಿ ಅಥವಾ ಇತರ, ಏಪ್ರಿಲ್ 2ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯುತ್ತದೆ. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಂದರೆ 1910 ಸುಳ್ಯ ತಾಲೂಕಿನ ಒಂದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ. ಸುಳ್ಯ ತಾಲೂಕಿನಲ್ಲಿ ಪರೀಕ್ಷಾ ಕೇಂದ್ರಗಳು 6 ಇವೆ. ಒಟ್ಟು ವಿದ್ಯಾರ್ಥಿಗಳು 1910. 37 ಪ್ರೌಢಶಾಲೆಗಳ 1800 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾರೆ. ಹೊಸ ಖಾಸಗಿ ಅಭ್ಯರ್ಥಿಗಳಾಗಿ 61 ಮಂದಿ ಪರೀಕ್ಷೆಯನ್ನು ಬರೀತಾರೆ. ಪುನರಾವರ್ತಿತ ಶಾಲಾ ವಿದ್ಯಾರ್ಥಿಗಳು 30, ಪುನರಾವರ್ತಿತ ಖಾಸಗಿ ವಿದ್ಯಾರ್ಥಿಗಳು 19. ಹೀಗೆ 1910 ವಿದ್ಯಾರ್ಥಿಗಳು ಈ ಬಾರಿಯ 2025-26ನೇ ಸಾಲಿನ SSLC ಪರೀಕ್ಷೆಯನ್ನು ಬರೀತಾರೆ. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದರೆ ನಾವು ಈಗ ಇರುವಂಥ ಈ ಒಂದು ವಿದ್ಯಾಸಂಸ್ಥೆಯ ಪರೀಕ್ಷಾ ಕೇಂದ್ರದಲ್ಲಿ 440 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಗಾಂಧಿನಗರ KPS ಪರೀಕ್ಷಾ ಕೇಂದ್ರದಲ್ಲಿ 238, ಸುಳ್ಯ ಸೈಂಟ್ ಜೋಸೆಫ್ ಪರೀಕ್ಷಾ ಕೇಂದ್ರದಲ್ಲಿ 268, ಅರಂತೋಡು ನೆಹರು ಸ್ಮಾರಕ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ 178, ಬೆಳ್ಳಾರೆ KPS ಪರೀಕ್ಷಾ ಕೇಂದ್ರದಲ್ಲಿ 372, ಸುಬ್ರಹ್ಮಣ್ಯ SSPUCಯ ಪರೀಕ್ಷಾ ಕೇಂದ್ರದಲ್ಲಿ 390 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕಿದ್ದಾರೆ. ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಪರೀಕ್ಷಾ ಕೇಂದ್ರದಲ್ಲಿ ಈಗ ಇಲ್ಲಿ ಪರೀಕ್ಷೆ ಬರೆಯಲಿರುವಂಥ 440 ವಿದ್ಯಾರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಕೊಠಡಿ ಸಂಖ್ಯೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಅವರು ನೋಡ್ತಾ ಇರುವಂಥದ್ದು. ಈ ಒಂದು ಪರೀಕ್ಷೆ ಬರೀಬೇಕಿದ್ರೆ ಹಾಲ್ ಟಿಕೆಟ್ ಕಡ್ಡಾಯ ಆಗಿದೆ. ಈಗಾಗಲೇ ಶಿಕ್ಷಣ ಇಲಾಖೆ ಈ ಹಾಲ್ ಟಿಕೆಟನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಒಂದು ವೇಳೆ ಹಾಲ್ ಟಿಕೆಟ್ ಮರೆತು ಬಂದರೂ ಕೂಡ ಇಲ್ಲಿಯ ಸಂಬಂಧಪಟ್ಟ ಅಧೀಕ್ಷಕರನ್ನು ಭೇಟಿಯಾಗಿ ಆ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಸೌಲಭ್ಯವನ್ನು ಕೂಡ ಮಾಡಲಾಗಿದೆ. ಹಾಲ್ ಟಿಕೆಟ್ ತೋರಿಸಿದರೆ ಉಚಿತ ಪ್ರಯಾಣ ಈ ಬಸ್ಗಳಲ್ಲಿ ಸಾಧ್ಯ ಆಗ್ತದೆ. ಪರೀಕ್ಷಾ ಕೊಠಡಿಯಲ್ಲಿ ನೀರಿನ ವ್ಯವಸ್ಥೆ, ಅದೇ ರೀತಿಯಲ್ಲಿ ಅಸೌಖ್ಯ ಇರುವ ಅಥವಾ ವಿಶೇಷಚೇತನ ಮಕ್ಕಳಿಗೆ, ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ CCTV ಕಣ್ಗಾವಲು ಇದೆ. ಅದೇ ರೀತಿಯಲ್ಲಿ 200 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿರುವಂಥದ್ದು. ಹಾಗಾಗಿ ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನ ಪ್ರಮುಖ ಘಟ್ಟ ಆಗಿರುವಂಥ ಈ SSLC ಪರೀಕ್ಷೆ ಬರೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಇದು ಇಲ್ಲಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರ. ಈ ಒಂದು SSLC ಪರೀಕ್ಷಾ ಕೇಂದ್ರದಲ್ಲಿ ನಾವಿದ್ದೇವೆ. ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಯಾವ ಸ್ಕೂಲು? ಸೈಂಟ್ ಜೋಸೆಫ್. ಹೇಗೆ ಹೆಸರು? ಭೂಮಿಕಾ, ಶ್ರೀಗೌರಿ, ಲಿಂಶಾ, ಸಾರಿಕಾ, ಯಜ್ಞ. ಯಾವುದು ಇವತ್ತು ಎಕ್ಸಾಮ್? ಇಂಗ್ಲೀಷ್. ಹೇಗೆ ಪ್ರಿಪೇರ್ ಆಗಿದ್ರಿ? ಚೆನ್ನಾಗಿ. ಕಾನ್ಫಿಡೆನ್ಸ್ ಇದೆ? ಯಾ, ಹೇಗೆ ಸ್ಟಡಿ ಮಾಡ್ತಾಯಿದ್ರಿ? ಬೈ ಪ್ರಾಕ್ಟೀಸಿಂಗ್, ಗ್ರಾಮರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು, ಆನ್ಸರ್ಸ್ ಎಲ್ಲ ರಿವೈಸ್ ಮಾಡಿಕೊಂಡು ನಾವು ಸೇಮ್ ಫುಲ್ ಪ್ರಾಕ್ಟೀಸ್ ಆಗಿದೆ. ಸೊ ಯಾವ ಥರ ಬರ್ತದೆ ಆ ಥರ ಇವಾಗ ಅದನ್ನು ಬರಿಬೇಕಾಗಿರೋದಿರೋದು. ಸೊ ಕಾನ್ಫಿಡೆಂಟ್ ಉಂಟು ಬರಿತೇನೆ ಅಂತ. ಸೊ ಚಂದ ಪ್ರಾಕ್ಟೀಸ್ ಮಾಡಿದ್ದೇವೆ. ಹೆಸರು? ರಿಫಾನಾ, ಜಾಕಿರಾ, ಫಾತಿಮಾ ತುರ್ಫೇರ್, ರಚಿತಾ, ರಾಜೀವಿ, ಸೃಜನ್ಯ. ಚೆನ್ನಾಗಿ ಇಲ್ಲಿ ಪ್ರಿಪೇರ್ ಆಗ್ತಾ ಇದ್ರ ಅಂತಲ್ಲ? ಮನೆಯಲ್ಲಿ ಓದಿದೆ. ಯಾವ ಸ್ಕೂಲು? ಹೆಸರು ಮಲ್ಲೇಶ್, ಗಗನ್, ಚಿರಂತ್, ಅಭಯ್, ಶಶಾಂಕ್, ರೋಹಿತ್ MC, ಮನೋಜ್, ದಯಾಕರ, ರೋಷನ್, ಕೌಶಿಕ್, ಮೋಹಿತ್, ಗಗನ್ ಗಡ HP, ನವನೀತ್, ಪ್ರಜ್ವಲ್, ಆಯುಷ್,
ಹೇಮಚಂದ್ರ, ಭವಿತ್. ವರ್ಷನ್, ಹರಿನಕ್ಷ್, ತನ್ಮಯ್. ಓಕೆ, ಹೇಗೆ ಪ್ರಿಪೇರ್ ಆಗಿದ್ರಿ? ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದೀವಿ. ಈಗ ಬೋರ್ಡ್ ಎಕ್ಸಾಮ್ಗೆ ಫುಲ್ಲು ತಯಾರಾಗಿದ್ದೀವಿ. ಈಗ ಏನೇ ಕೊಟ್ಟರು ಕ್ವಶನ್ ಬರೆಯಕ್ಕೆ ರೆಡಿ ಇದೀವಿ ನಾವು ಅಂತ ಹೇಳಿ. ಗುಡ್ ಲಕ್. ಥ್ಯಾಂಕ್ಸ್. ಹೆಸರು? ಸ್ವಾತಿ. ಪ್ರತೀಕ್ಷಾ. ಪ್ರಿಪೇರ್ ಆಗಿದ್ದೇವೆ. ಈ ಶಾಲೆಯಲ್ಲಿ ಇಷ್ಟರವರೆಗೆ 100% ಬಂದಿತ್ತು, ಇನ್ನೂ ಕೂಡ 100% ಬರಬೇಕು ಅಂತ. ಒಳ್ಳೆ ಓದ್ತಿದ್ದೇವೆ ನಾವು. ಇದು ಶಾಲೆ ಒಂದು 100% ಬರಬೇಕು ಅಂತ ನಮಗೆಲ್ಲರಿಗೆ ಅನಿಸ್ತುಂಟು. ಯಾವ ಸ್ಕೂಲು? ಗ್ರೀನ್ ಯು. ಹೆಸರು? ರಿಯಾ ಫಾತಿಮಾ. ಹನಾ. ರಿಜಾ ಟಿಜೆಡ್. ರಿದಾ. ಮುಫ್ಲಿಯಾ. ಶಜಾ. ಹೇಗೆ ಪ್ರಿಪೇರ್ ಆದ್ರಿ? ಪರವಾಗಿಲ್ಲ. ಯಾವುದು ಇತ್ತು? ಕನ್ನಡ ಎಕ್ಸಾಮ್. ಹೇಗೆ ಸ್ಟಡಿ ಮನೆಯಲ್ಲಿ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಚೆನ್ನಾಗಿ ಇದೆ. ಹೌದಾ? ಗುಡ್ ಲಕ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಕೊನೆ ಕ್ಷಣದಲ್ಲೂ ಕೂಡ ಪರೀಕ್ಷಾ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಯಾವ ಸ್ಕೂಲಮ್ಮ? ರೋಟ್ರಿ. ಹೆಸರು? ಅಪೂರ್ವ. ಮನುಜ್ಞ. ವೈಷ್ಣವಿ. ತೃಷಾ. ಶಾಶ್ವತ. ಮೋನಿಶಾ. ಯಶಿಕಾ. ಅನನ್ಯ. ಭೂಮಿಕಾ. ಶಿವಾನಿ. ಸಮನ್ವಿತ. ರಕ್ಷಾ. ನಿಶ್ಲಿಕಾ. ರವೀನಾ. ಮುಖ್ಯ ಶಿಕ್ಷಕಿ ಕೂಡ ಬಂದು ಕೊನೆ ಕ್ಷಣದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಡಮ್, ಪರೀಕ್ಷೆ ಬರೀತಾ ಇದ್ದಾರೆ ಮಕ್ಕಳು? ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಅಂತ ಬಂದದ್ದು. ನನ್ನದೇ ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಿತಾ ಇದ್ದಾರೆ ಮಕ್ಕಳು. ನಮ್ಮ ಸ್ಕೂಲ್ನ ಮಕ್ಕಳಿಗೆ ಮಾತ್ರ ರಾಜ್ಯದಾದ್ಯಂತ ಇವತ್ತು ಪರೀಕ್ಷೆ ಬರಿತಾ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಸುದ್ದಿ ಮಾಧ್ಯಮದ ಮೂಲಕ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಚೆನ್ನಾಗಿ ಪ್ರಿಪೇರ್ ಆಗ್ತಿದೆ. ಮನೆಯಲ್ಲಿ ಚೆಂದ ಪ್ರಿಪೇರ್ ಆಗ್ಯಾವೆ. ಓಕೆ, ಈ ಸಲ ಒಳ್ಳೆ ಮಾರ್ಕ್ ತೆಗಿಬೇಕು ಅಂತಿದ್ದೇನೆ. ಒಳ್ಳೆ ಮಾರ್ಕ್ಸ್ ಬರುತ್ತಲ್ಲ? ಮತ್ತೆ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕಲ್ಲ ನಾನು. ಮತ್ತೊಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಯಾವ ಸ್ಕೂಲು? ವಿವೇಕಾನಂದ. ದಿಶಾ. ಮೋನಿಶಾ. ಮೋಕ್ಷಿತಾ. ಇಂದುಶ್ರೀ. ಸಾನ್ವಿಕಾ. ತ್ರಿಷಾ. ಸಾನ್ವಿ. ಗ್ರೀಷ್ಮ. ಸಂಜನಾ. ಅನಗ. ಆಗಿದ್ದೇವೆ. ಆಗಿದ್ದೀರಿ? ಫುಲ್ಲ ಜೋಶ್ ಇದೆಯಾ? ಇದೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಯಾವ ಸ್ಕೂಲು? ರೋಟ್ರಿ. ನೇಮ್? ಕುಶಾಲ್ ಕುಮಾರ್. ಕೌಶಲ್. ಗಗನ್, ದಿಗಂತ್. ಎಲ್ಲ ಆಗ್ತುಂಟು ಪ್ರಿಪೇರ್. ಆಲ್ಮೋಸ್ಟ್ ಇನ್ನು 5 ನಿಮಿಷದಲ್ಲಿ ಎಕ್ಸಾಮ್ ಬರೀತೇವೆ ಅಲ್ವಾ? ಹೌದು. ಗುಡ್ ಲಕ್. ಥ್ಯಾಂಕ್ ಯು. ಸರ್. ಅದ್ವೈತ್. ಜೀವನ್. ಅದ್ವೈತ್. ಚಿಂತನ್. ಅಭಿರಾಮ್. ವರುಣ್. ಸಮೃದ್ಧ್. ಯಶ್ವಿತ್. ಎಲ್ಲೇ ಗುಡ್ ಲಕ್. ಆಯ್ತಾ? ಯಾವ ಸ್ಕೂಲು? ಶಾರದಾ. ನೇಮ್? ನಿಶ್ಮಿತಾ. ಹಸ್ತಿಕಾ. ದೀಕ್ಷಿತಾ. ಬಬಿತಾ. ಭೂಮಿಕಾ. ರಿಷಾ. ಮ್ಯಾಮ್ನವರು ಹೇಳಿಕೊಟ್ಟಿದ್ರು. ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು. ಅಂದರೆ ಇದನ್ನೇ ಕಲೀರಿ ಅಂತ ಹೇಳಿದರು, ಅದನ್ನೇ ಕಲಿತಿದ್ದೇವೆ. ಇದರಿಂದಲೇ ಅಂದರೆ ಚಂದ ಮಾರ್ಕ್ ಬರ್ಬೋದು ಕಲ್ತ್ರೆ ಅಂತ ಹೇಳಿದ್ದಾರೆ. ಯಶಸ್ವಿ. ಸುಷ್ಮಾ. ವಂಶಿ. ಭೂಮಿಕಾ. ಸಮೃದ್ಧಿ. ಸಾನ್ವಿ. ಗುಡ್ ಲಕ್. ಆಯ್ತಾ? ಥ್ಯಾಂಕ್ ಯು ಸರ್. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗಿದ್ದಾರೆ. SLC ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಯಾವ ಸ್ಕೂಲು? ವಿವೇಕಾನಂದ. ಸರಿ. ಹೆಸರು? ಪ್ರಥಮ್. ಜಸ್ವಿತ್. ಕಿಶನ್. ತುಷಾರ್. ವಂಶಿ. ಧ್ಯಾನ್ ರವಿ. ಚಿಂತನ್. ಚಿರಂಜೀವಿ. ಸಮೃದ್ಧ್. ದಿಗಂತ್. ಎಲ್ಲ ಪ್ರಿಪೇರ್ ಆಗಿದ್ದಾವೆ. ಇನ್ನು ಎಕ್ಸಾಮಲ್ಲಿ ಎಲ್ಲ ನಮ್ಮ ಇದು ಪರಿಶ್ರಮವನ್ನು ತೋರಿಸ್ತೇವೆ. ಓಕೆ, ಗುಡ್ ಲಕ್. ಓಕೆ, ಥ್ಯಾಂಕ್ ಯು. ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಪರೀಕ್ಷೆಗೆ. ಈ ಬರುವಂಥ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡಲಿಕ್ಕೆ ಸ್ವಯಂ ಸೇವಕರು ಕೂಡ ಸಿದ್ಧರಾಗಿದ್ದಾರೆ. ಇದೇ ಕಾಲೇಜಿನವರಲ್ಲ, ಇದೇ ಸಂಸ್ಥೆಯವರಲ್ವಾ? ಓಕೆ, ಹೇಗೆ ಹೆಸರು? ಚಿರಸ್ವಿ. ವರ್ಷ. ಶ್ರೀಮಾ. ಇವೆಲ್ಲ ಯಾವ ಕ್ಲಾಸು? ಲಾಸ್ಯ. ಚಿನ್ಮಯ್. ಹವ್ಯಶ್ರೀ. ಅನುಷ್ಕಾ. ಬರುವ ವರ್ಷ ನೀವು ಎಕ್ಸಾಮ್ ಬರೀತೀರಲ್ಲ? ಇವತ್ತು ನಿಮ್ಮ ಏನು ಕೆಲಸ? ನಾವೇ ಇತ್ತು. ನೀವೇ ಆಯ್ತಾ? ಓಕೆ, ಇವತ್ತು ನಿಮ್ಮ ಕೆಲಸ ಏನು? ವಾಲಂಟಿಯರ್ ಆಗಿ ಅವರಿಗೆ ಸಹಾಯ ಮಾಡೋದು ಬಂದವರಿಗೆ. ಅದೇ ಅವರಿಗೆ ಅಂತ ಹೆಲ್ಪ್ ಮಾಡೋದು, ಅಲ್ಲಿ ಅವರಿಗೆ ನೀರು ಬೇಕಾದರೆ ಅದನ್ನು ಕೊಡೋದು ಆ ಥರ. ಓಕೆ, ಇನ್ನೊಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಯಾವ ಸ್ಕೂಲು? ಸರ್ಕಾರಿ ಪ್ರೌಢಶಾಲೆ ದುಗಲಡ್ಕ. ಸರ್ಕಾರಿ ಅನನ್ಯ ಜಯರಾಜ್. ದೃಶ್ಯ. ರವಿಶ್ರೀ. ಅಮೃತ. ಚೆನ್ನಾಗಿ ಪ್ರಿಪೇರ್ ಆಗ್ತದೆ. ನಿನ್ನೆವರೆಗೆ ಸಹ ಸ್ಕೂಲ್ ಇತ್ತು, ನಾನಿಂದ ರಜೆ ಮಾಡಿದ್ದೆ ಓದಲಿಕ್ಕೋಸ್ಕರ. ಚೆನ್ನಾಗಿ ಓದಿದ್ದೇನೆ. ಓಕೆ, ಓಕೆ, ಎಲ್ಲರಿಗೂ ಗುಡ್ ಲಕ್. ಆಯಿತಾ? ಇನ್ನೊಂದು ಸ್ಕೂಲ್ನ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಯಾವ ಸ್ಕೂಲಮ್ಮ? ಜ್ಞಾನದೀಪ. ಎಲ್ಲಿಮಲೆ. ವಂಶಿ. ತ್ರಿಷಾ. ಹಂಶಿಕಾ. ಗಣ್ಯ. ಸಾನ್ವಿ. ಪ್ರೀತಲ್. ಮೋಕ್ಷ. ಭೂಮಿಕಾ. ಅಂದರೆ ನೈಟ್ ಕ್ಲಾಸಸ್ ಎಲ್ಲ ಇತ್ತು, ಚೆನ್ನಾಗಿ ಓದಿದ್ದೀವಿ. ಸೊ ಈಸಿ ಇರ್ಬೋದು ಅಂತ ಅಂದ್ಕೊಳ್ತೇವೆ. ಕಷ್ಟಪಟ್ಟು ಓದಿದ್ದೇವೆ. ಈ ಎಕ್ಸಾಮ್ ಈಸಿ ಇರ್ತದೆ ಅಂತ ಅಂದ್ಕೊಂಡಿದ್ದೇವೆ. ನೈಟ್ ಕ್ಲಾಸೆಲ್ಲ ಟೀಚರ್ಸ್ ಎಲ್ಲ ತುಂಬ ಎಫರ್ಟ್ ಹಾಕಿದ್ದಾರೆ ನಮಗೆ ಹೇಳ್ಕೊಂಡು. ಗೊತ್ತಿಲ್ಲ ಹೇಗಿರ್ತದೆ ಕ್ವಶನ್ ಪೇಪರ್ಸ್, ಬಟ್ ನಾವು ಚಂದ ಪ್ರಿಪೇರ್ ಆಗಿದ್ದೇವೆ. ಇನ್ನು ಚಂದ ಬರೀಲಿಕ್ಕೆ ತಯಾರಾಗಿದ್ದೇವೆ. ನಂದು ಅಷ್ಟೇ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗೆ ಒಂದು ತಕ್ಕ ಪ್ರತಿಫಲ ನಾವು ಕೊಡಬೇಕು ಟೀಚರ್ಸಿಗೆ.
ನಮ್ಮ ಕಡೆಯಿಂದ ಎಷ್ಟು ಪ್ರತಿಫಲ ಇರುತ್ತೆ ಅಷ್ಟನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಎಲ್ರಿಗೂ ಗುಡ್ ಲಕ್. ಪ್ರಿಯ ವೀಕ್ಷಕರೇ, SSLC ಪರೀಕ್ಷೆ ಆರಂಭಗೊಂಡಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನ ಪ್ರಮುಖ ಕಾಲಘಟ್ಟ. ಒಂದು ಸಂಭ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನಮ್ಮೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ YS ಹರಗೆಯವರು ನಮ್ಮ ಜೊತೆಗಿದ್ದಾರೆ. ಸುಳ್ಯದಲ್ಲಿ ಅವರಿಗೆ ಈ ಒಂದು SSLC ಪರೀಕ್ಷೆಯನ್ನು ಅದರ ಒಂದು ಮೇಲ್ವಿಚಾರಣೆ ನಡೆಸ್ತಾ ಇರುವಂಥದ್ದು ಪ್ರಥಮ. ಸರ್, ನಿಮಗೆ ಸ್ವಾಗತ ಆರಂಭದಲ್ಲಿ. ಥ್ಯಾಂಕ್ ಯು ಸರ್. ಅದಕ್ಕಿಂತ ಮೊದಲು ತಾವು ಎಲ್ಲಿ SSLC ಪರೀಕ್ಷೆ ಬರೆದ್ರಿ ಸರ್? ನಾನು SSLC ಪರೀಕ್ಷೆಯನ್ನು ಸರ್ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳಲ್ಲಿ ಬರೆದಿದ್ದು ಸರ್. ಓಕೆ. ಹೌದು. ನಮ್ಮ ಕಾಲಕ್ಕೂ ಈಗ ಕಾಲಕ್ಕೂ ಭಾಳ ಕೇಳೋಣ ಅಂತಿದ್ದೆ. ನಮ್ಮ ಕಾಲದಲ್ಲೇ ಸೌಲಭ್ಯಗಳು ಕಡಿಮೆ ಇತ್ತು. ಈಗ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಇದೆ. ಮಕ್ಕಳು ಭಾಳ ಉತ್ಸಾಹಕರಕ್ಕೆ ಬರೀತಾ ಇದ್ದಾರೆ. ನಾವು ಒಂದು ಸೆಂಟ್ರಿಗೆ ಹೋಗ್ಬೇಕಾದ್ರೆ ಸುಮಾರು ಬಸ್ಸು ಚೇಂಜ್ ಮಾಡಿ ಹೋಗ್ಬೇಕಾಗ್ತಿತ್ತು. ಈಗೆಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡು ಮಾಡಿದೆ. ಅದಕ್ಕಾಗಿ ನಮ್ಮ ಇಲಾಖೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಓಕೆ. ಈಗ ನೀವು ಪರೀಕ್ಷೆಯನ್ನು ನಡೆಸುವಂಥ ಒಂದು ಜವಾಬ್ದಾರಿಯಲ್ಲಿದ್ದೀರಿ. ಸುಳ್ಯ ತಾಲೂಕು ಮಟ್ಟದ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದೀರಿ. ಯಾವ ರೀತಿ ಸಿದ್ಧತೆಗಳು ಇವತ್ತು ಆರಂಭದ ಪರೀಕ್ಷೆ? ಇವಾಗ ಸರ್ 6 ಸೆಂಟ್ರ್ ಇದೆ. 6 ಸೆಂಟ್ರಿಗೂ ನಾವು ಸುವ್ಯವಸ್ಥಿತವಾಗಿ 6 ಸೆಂಟ್ರ್ನಲ್ಲಿ 1886 ಮಕ್ಕಳು ಬರೀತಾ ಇದ್ದಾರೆ. ಮಕ್ಕಳಿಗೆ ನಾವು ಈಗಾಗಲೇ ಸಾಕಷ್ಟು ನಾವು ಅಧಿಕಾರಿಗಳು ವಿಸಿಟ್ ಕೊಟ್ಟು ಪೋಷಕರ ಸಭೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ, ಯಾವುದೋ ಪರೀಕ್ಷೆ ಭಯ ಅನ್ನೋದು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅನೇಕ ಸಭೆ ಸಮಾರಂಭಗಳನ್ನ ಮಾಡಿದ್ದೇವೆ. ಮತ್ತು ಮಕ್ಕಳಿಗೆ ಯಾವುದೇ ರೀತಿ ಪರೀಕ್ಷೆ ಅವಧಿಯಲ್ಲಿ ತೊಂದರೆ ಆಗ್ಬೋದು. ಕುಡಿಲಿಕ್ಕೆ ನೀರು ಮತ್ತು ಶೌಚಾಲಯ, ಇನ್ನು ಉಳಿದಂತೆ ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸ್ ಭದ್ರತೆ, ಹಾಗೂ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾದವ್ರು ಯಾರೂ ಮೊಬೈಲ್ ತೊಗೊಂಡು, ಯಾವುದೇ ಅಧಿಕಾರಿ ಇವನ್ ನಾನೇ ಆದರೂ ಮೊಬೈಲ್ ತೊಗೊಂಡು ಒಳಗೆ ಹೋಗಲಿಕ್ಕಿಲ್ಲ. ಮೊಬೈಲ್ ಸ್ವಾಧೀನ ಅಧಿಕಾರಿ ಅಂತ ಇರ್ತಾರೆ, ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಗಡೆ ಕೊಟ್ಟು ಒಳಗೆ ಹೋಗಬೇಕು. ಮತ್ತು ಉಳಿದಂತೆ ವೆಬ್ಕಾಸ್ಟಿಂಗ್, ಸ್ಟೇಟ್ ಲೆವೆಲ್ಲು ವೆಬ್ಕಾಸ್ಟಿಂಗ್ ನಡೀತಾ ಇದೆ. ಪರೀಕ್ಷಾ ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಅಂದರೆ ಮುಖ್ಯ ಬೆಂಗಳೂರು ಆಫೀಸ್ಗೆ ತಲುಪುತ್ತೆ. DC ಆಫೀಸ್ನ ಸಹ ಕಾಣ್ತದೆ. ಒಟ್ಟಾರೆ ಯಾವುದು ಪಾರದರ್ಶಕವಾಗಿ ಪರೀಕ್ಷೆ ನಡೀತಾ ಇದೆ ಇಲ್ಲಿ. ಮತ್ತು ಅನೇಕ ಪರೀಕ್ಷಾ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅನೇಕ ಮಾರ್ಗಸೂಚಿಗಳನ್ನು ನಾವು ನೀಡಿದ್ದೇವೆ. ಮತ್ತು ಸ್ಥಾನಿಕ ಜಾಗೃತ ಅಧಿಕಾರಿಗಳಿದ್ದಾರೆ. ಇಷ್ಟಾಗಿಯೂ ಸಹ ನಾವು ಮಕ್ಕಳಿಗೆ ಏನು ತೊಂದರೆ ಇದೆ ಅನ್ನೋದನ್ನು ಪೂರ್ವ ಸಿದ್ಧತೆಗಾಗಿ ನಿನ್ನೆ ಮೊನ್ನೆ ನಾವೆಲ್ಲ ಅಧಿಕಾರಿಗಳು ಮತ್ತೊಂದು ಸಾರಿ ಮೂರು ಸಾರಿ ನಾವು ಪರೀಕ್ಷೆ ಕೇಂದ್ರ ಭೇಟಿ ನೀಡಿ ಪರೀಕ್ಷಾ ಸಿದ್ಧತೆ ಬಗ್ಗೆ ಪೂರ್ತಿಯಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತು ಪರಿಶೀಲನೆ ಮಾಡಿದ್ದೇವೆ ಸರ್. ಓಕೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಯಾವ ಆತ್ಮವಿಶ್ವಾಸ ಮಾತುಗಳನ್ನು ತುಂಬಿದ್ದೀರಿ? ಮಕ್ಕಳು ಪರೀಕ್ಷೆ ಭಯ ಪಡಲೇಬಾರ್ದು. ಸಂತೋಷದಿಂದ ಬರೀರಿ, ಉತ್ಸುಕರಾಗಿ ಬರೀ. ಪರೀಕ್ಷೆ ಒಂದು ಭಯ ಅಲ್ಲ, ಒಂದು ಕ್ರೀಡಾ ಮನೋಭಾವನೆಯಿಂದ ಬರೆದು ಸಂತೋಷದಿಂದ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಿಮ್ಮ ಧೈರ್ಯ ಅದು ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ. ಮಕ್ಕಳು ಯಾವುದೇ ಕಾರಣಕ್ಕೂ ಭಯ ಪಡೋದು, ಆತ್ಮಸ್ಥೈರ್ಯ ತಂದುಕೊಳ್ಳಿ ಅಂತ ನಾನು ಶುಭ ಹಾರೈಸ್ತೇನೆ ಸರ್. ಈ ಬಾರಿಯ ಈ ಒಂದು SSLC ಪರೀಕ್ಷೆಯಲ್ಲಿ ತಾಲೂಕು ಮಟ್ಟದಲ್ಲಿ ನೋಡಲ್ ಆಫೀಸರ್ ಈ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು ಶಿಕ್ಷಕರಾಗಿರುವಂಥ ನಾರಾಯಣ ಬುಳ್ಳೂರು ನಮ್ಮೊಂದಿಗಿದ್ದಾರೆ. ಸರ್, ಇವತ್ತು ಏನು ಆರಂಭಗೊಂಡಿದೆ, ಉತ್ಸುಕತೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ, ಏನೇನು? ಸರ್, ಈ ಸಲದ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ವಿಶೇಷವಾದ ತಯಾರಿಯೊಂದಿಗೆ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಸಲ ಹೇಗೆ ಅಂದರೆ ಅವರಿಗೆ ಈಗಾಗಲೇ ಬೋರ್ಡಿನಿಂದ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬ್ಲೂ ಪ್ರಿಂಟ್ ಆಧರಿಸಿಕೊಂಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು 3 ಪ್ರಿಪರೇಟರಿಗಳನ್ನು ಬೋರ್ಡಿನವರೇ ನಡೆಸಿಕೊಟ್ಟಿದ್ದಾರೆ. ಇಲ್ಲದ್ರೆ 1 ಪ್ರಿಪರೇಟರಿ ಇತ್ತು ಪ್ರತಿ ವರ್ಷವೂ ಕೂಡ. ಈ ಸಲ 3 ಪ್ರಿಪರೇಟರಿ ಮಾಡಿ ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಈಗ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಧೈರ್ಯ ಬಂದಿರ್ತದೆ ಮತ್ತು ಸಾಕಷ್ಟು ತಯಾರಿಯನ್ನು ಮಾಡಿರ್ತಾರೆ. ಮತ್ತು ಈ ಸಲ ನಮ್ಮ ತಾಲೂಕಿನ ಫಲಿತಾಂಶ ಬಹಳ ಉತ್ತಮವಾಗಿ ಬರುವ ನಿರೀಕ್ಷೆ ಕೂಡ ನಮ್ಮಲ್ಲಿದೆ ಸರ್. ಪ್ರಿಯ ವೀಕ್ಷಕರೇ, ಇದು SSLC ಪರೀಕ್ಷೆಯ ಮೊದಲ ದಿನದ ದೃಶ್ಯಾವಳಿಗಳು. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯಾವ ರೀತಿ ಈ ಪರೀಕ್ಷಾ ಸಿದ್ಧತೆಗಳು ನಡೆದಿದ್ದಾವೆ, ಯಾವ ರೀತಿ ಆರಂಭಗೊಂಡಿದೆ, ವಿದ್ಯಾರ್ಥಿಗಳು ಯಾವ ರೀತಿಯ ಒಪಿನಿಯನ್ ಇದೆ, ಅದೇ ರೀತಿಯಲ್ಲಿ ಕ್ಷೇತ್ರ ಅಧಿಕಾರಿಗಳು ಏನು ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಕೇಳಿದ್ದೀರಿ. ಈ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಪರೀಕ್ಷಾ ಕೇಂದ್ರದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಈ SSLC ಪರೀಕ್ಷೆಯನ್ನು ಬರಿತಾ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಕಡೆಯಿಂದಲೂ ಕೂಡ ಬೆಸ್ಟ್ ಆಫ್ ಲಕ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.